ನೋಡ್ರಪ್ಪ, ಊರ್ ಮುಖಂಡರೆಲ್ಲ ಸೇರ್ಕೊಂಡಿದ್ದೀರಿ, ಊರ್ ಜನನು ಸೇರ್ಕೊಂಡಿದ್ದೀರಿ. ಭಾಳ ಒಳ್ಳೆ ವಿಚಾರ. ನಮ್ಮ ಕರೆಗೆ ಹೋಗ್ಬಿಟ್ಟು ಎಲ್ಲರೂ ಪಂಚಾಯತಿಗೆ ಬಂದಿದ್ದು ಭಾಳ ಖುಷಿ ಆಯಿತು. ಈ ಸರಿ ಭಾಳ ಚೆನ್ನಾಗಿ ಜನ ಸೇರಿದ್ದೀರಿ. ಏನಿಲ್ಲ ವಿಚಾರ, ನಿಮಗೆಲ್ಲ ಗೊತ್ತಿರಂಗೆ ಈ ಸರಿ ಏಪ್ರಿಲ್ 14ಕ್ಕೆ ಅಂಬೇಡ್ಕರ್ ಜಯಂತಿ, ಡಾಕ್ಟರ್ BR ಅಂಬೇಡ್ಕರ್ ಜಯಂತಿ ಐತೆ. ಅದೇ ರೀತಿ ಬಸವ ಜಯಂತಿನೂ ಐತೆ ಇದೇ ತಿಂಗಳು 20ನೇ ತಾರೀಕು. ಹಾಗಾಗಿ ಎರಡೂ ಜಯಂತಿಗಳನ್ನ ನಮ್ಮೂರಲ್ಲಿ ಜೋರಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಮಾತುಕತೆ ಯಾವ ರೀತಿ ನಡೆಸಬೇಕು, ಈ ಹಬ್ಬನ ಯಾವ ರೀತಿ ನಡೆಸಬೇಕು ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಜನಕ್ಕೆ ಗೊತ್ತಾಗಬೇಕಲ್ಲ. ಆ ಒಂದು ಕಾರಣಕ್ಕಾಗಿ ಒಂದು ಪೂರ್ವಭಾವಿ ಸಭೆಯನ್ನು ಸೇರ್ಪಡಿದ್ದೀವಿ. ಹಾಗಾಗಿ ಈ ಒಂದು ನಮ್ಮ ಪಂಚಾಯತಿ ಸಭೆಗೆ ನಮ್ಮ ಹಿರಿಯ ಮುಖಂಡರಾದಂಥ ನಮ್ಮ ರಂಗಜ್ನವ್ರು ಬಂದಿದ್ದಾರೆ, ಊರು ಪಟೇಲ್ರವ್ರು ಬಂದಿದ್ದಾರೆ, ನಮ್ಮ ಈಶ್ವರಪ್ಪನವ್ರು ಬಂದಿದ್ದಾರೆ. ಈಗ ನಮ್ಮ ರಂಗಜ್ಜವರು ಮಾತಾಡ್ತಾರೆ. ಈ ನಿಮಗೆಲ್ಲ ಗೊತ್ತಿರಂಗೆ ನಾವು ಯಾವ ಜಯಂತಿನೂ ಈ ಊರಲ್ಲಿ ಬಿಟ್ಟಿಲ್ಲ. ಎಲ್ಲ ಜಯಂತಿನೂ ನಮ್ಮ ಕೈಲಾದಷ್ಟು ಮಟ್ಟಿಗೆ ಸಣ್ಣ ಪುಟ್ಟದಾಗಾರು ಆಚರಣೆ ಮಾಡ್ತೀವಿ. ಆದರೆ ಇವಾಗ ಡಾಕ್ಟರ್ BR ಅಂಬೇಡ್ಕರ್ ಜಯಂತಿ ಮತ್ತು ಬಸವ ಜಯಂತಿ ಈ ಸರಿ ಜೋರಾಗಿ ಮಾತಾಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಮಾತಾಡ್ಕೊಂಡಿರೋದ್ರಿಂದ ಈ ಒಂದು ಹಬ್ಬನ ಭಾಳ ಚೆನ್ನಾಗಿ ಮಾಡಬೇಕು. ಹಾಗಾಗಿ ನಾವು ಎಲ್ಲ ರೀತಿ ಸಿದ್ಧತೆಗಳನ್ನ ಮಾಡ್ಕೋಬೇಕಾಗಿ ನಾವು ಓಡಾಡ್ತಾ ಇದ್ದೀವಿ. ಹಾಗಾಗಿ ಈ ವರ್ಷ ಜಾಸ್ತಿ ಏನಿಲ್ಲ, ಮನೆಗೆ 300 ರೂಪಾಯಿ ಹಾಕಬೇಕು ಅಂತ ಹೇಳ್ಬಿಟ್ಟು ನಾವು ತೀರ್ಮಾನ ಮಾಡಿದ್ದೀವಿ. ಯಾರಿಗಾದ್ರೂ ಕಷ್ಟ ಆಗುತ್ತೆ ಅನ್ನೋದ್ರೆ ಇವಾಗಲೇ ಹೇಳ್ಬಿಟ್ರೆ ಬೇಕಾದ್ರೆ ಕಡಿಮೆ ಮಾಡೋಣ. ಇಲ್ಲ ನಮ್ಮ ಈ ಅಂಬೇಡ್ಕರ್ ಜಯಂತಿ ಬಸವ ಜಯಂತಿ ಜನಗೆ ಆಗಬೇಕು ಅಂತಂದರೆ ನಾವು 300 ರೂಪಾಯಿ ಕೊಡೋಕೆ ಸಿದ್ಧ ಇದ್ದೀವಿ ಅನ್ನೋರು ಕೈ ಎತ್ರಿ. ಇಲ್ಲ ನಮಗೆ ಒಪ್ಪಿಗೆ ಐತೆ ಅಂತ ಮಾತಾಡ್ರಿ. ನೀವು ಈ ಒಪ್ಪಿಗೆ ಸೂಚಿಸೋಕ್ಕಿಂತ ಮುಂಚೆ ನಮ್ಮ ಪಟೇಲ್ರು ಮಾತಾಡ್ಬಿಡ್ತಾರೆ ಒಂದೆರಡು ಮಾತಾ. ಏನಪ್ಪ ಕೊಟ್ರೇಶಿ, ಈ ಕಡೆ ನಿಂತ್ಕೊಂಡ್ರೆ ದುಬ್ಬರಾಜಣ್ಣ, ಮುನಿಯಮ್ಮ, ಪುಟ್ರಂಗಜ್ಜಿ, ಆಮೇಲೆ ಇಗ್ನಾರಪ್ಪ ಇವರು, ಅದ ಮೇಲಮ್ಮ, ಸುಶೀಲಮ್ಮ, ಎಲ್ಲರೂ ಬಂದಿದ್ದೀರಾ. ಇನ್ನು ನೀವು ಯಾರು ಬರ್ದೇ ಇರೋರಿಗೆ, ಭಾಳ ಮುಖದ ಕೆಲಸಕ್ಕೆ ಹೋಗಿರೋರಿಗೆ ನೀವೆಲ್ಲ ಹೇಳ್ಬೇಕು. ಮನೆಗೆ 300 ರೂಪಾಯಿ ಆದರೆ ಈ ಸರಿ ಹಬ್ಬನ ಜೋರ ಮಾಡ್ಬೋದು. 200 ರೂಪಾಯಿ ಆಯಿತು ಅಂದ್ರೆ ಭಾಳ ಕಡಿಮೆ ಆಗುತ್ತೆ. ಮತ್ತು ಅದಕ್ಕೂ ಇದಕ್ಕೂ ಶಾರ್ಟೇಜ್ ಬಂದು ತೊಂದರೆ ಆಗೋದು ಬೇಡ. ಹಾಗಾಗಿ ಅಂಬೇಡ್ಕರ್ ಜಯಂತಿನ ಭಾಳ ಚೆನ್ನಾಗಿ ಮಾಡೋಣ ಈ ಸರಿ. ಅಂಬೇಡ್ಕರ್ ಸಾಹೇಬರಿಗೆ ಫೋಟೋ ಇಟ್ಟು ಹೂವಿನ ಹಾರ ಹಾಕಿ ಅವ್ರದ್ದು ಪ್ರಸ್ತಾವನೆನ, ಭಾರತ ಸಂವಿಧಾನ ಪ್ರಸ್ತಾವನೆನ ಅವ್ರ ಫೋಟೋ ಮುಂದೆ ಓದಿ ಯಾರು ಜೈಕಾರ ಹಾಕಿ ಊರೆಲ್ಲ ಮೆರವಣಿಗೆ ಮಾಡ್ಬೇಕು ಅಂತ ಇದ್ದೀವಿ. ಸಾಧ್ಯವಾದಷ್ಟು ಮಟ್ಟಿಗೆ ಈ ಸರಿ ಊಟ ವ್ಯವಸ್ಥೆಯನ್ನು ಏರ್ಪಡಿಸ್ಬೇಕಂತಿದ್ದೀವಿ. ಅನ್ನ, ಸಾಂಬಾರು, ಒಂದು ಪಾಯಸ ಇಷ್ಟು ಮಾಡ್ಬೇಕಂತಿದ್ದೀವಿ. ನಿಮ್ದೇನಾರ ಸೇರಿಸ್ಬೇಕು ಅಂತಿದ್ರೆ ನೀವು ಸೇರಿಸ್ಬೋದು, ನಾವೇನು ಬೇಡನಲ್ಲ. ಮುಕ್ತ ಅವಕಾಶ ಇರುತ್ತೆ, ಮಾತಾಡಬಹುದು ನೀವೆಲ್ಲ. ಪಟೇಲಪ್ಪನವರೇ ಈಗ ಸ್ವಲ್ಪ ಕಷ್ಟ ಆಗಿರೋದ್ರಿಂದ 300 ರೂಪಾಯಿ ಜಾಸ್ತಿನೇ ಆಯಿತು. ನೀವು 250 ರೂಪಾಯಿ ಮಾಡ್ಕೊಳ್ರಿ, ಯಾಕಂದರೆ ಎಲ್ಲರೂ ಒಂದೇ ಸಮಕ್ಕಿರಲ್ಲ. ಹಂಗಾಗಿ ಮನೆಗೆ 250 ರೂಪಾಯಿ ಹಾಕೋದು ನಮಗೆ ಒಳ್ಳೇದು ಅನ್ನಿಸ್ತೈತೆ. ಯಾಕೆಂತಂದರೆ ಇವಾಗ ಕೂಲಿನೂ ಕಡಿಮೆ ಆಗೈತೆ, ಜನಕ್ಕೆ ಸ್ವಲ್ಪ ಕೆಲಸ ಇಲ್ಲ. ಹಂಗಾಗಿ ನೀವು ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರೆ ಜನಕ್ಕೂ ಅನುಕೂಲ ಆಗುತ್ತೆ, ಸ್ವಲ್ಪ ಚೆನ್ನಾಗೂ ಮಾಡ್ದಂಗೆ ಆಗುತ್ತೆ. ಯಾಕಂದರೆ ಜನಗಳ ಯೋಗಕ್ಷೇಮ ದೃಷ್ಟಿಕೋನ ಭಾಳ ಮುಖ್ಯ ಆಗಿರ್ತದೆ. ಹಂಗಾಗಿ ಆಯಿತು ಪುಟ್ರಂಗಜ್ಜಿ, ನೀವು ಹೇಳ್ದಂಗೆ ಆಯ್ತು. 300 ರೂಪಾಯಿ ಜಾಸ್ತಿ ಆಗುತ್ತೆ ಅಂದರೆ 250 ರೂಪಾಯಿನೇ ಮಾಡ್ಕೊಳ್ಳೋಣ. 250 ರೂಪಾಯಿ ಕೊಡೋಕ್ಕಾಗುತ್ತೆ ರೂಪಾಯಿ ಎಲ್ಲರಿಗೂ ಆಗುತ್ತೆ. ನಾವು 250 ರೂಪಾಯಿ ಕೊಡ್ತೀವಿ. ಯಾಕಂದರೆ 250 ರೂಪಾಯಿ ಇವಾಗ ಬಸವ ಜಯಂತಿನೂ ಮಾಡಬೇಕು, ಅಂಬೇಡ್ಕರ್ ಜಯಂತಿನೂ ಮಾಡಬೇಕಾದ್ರೆ ನಾವು 250 ರೂಪಾಯಿ ಕೊಡ್ತೀವಿ. ನಮಗೇನು ಅನ್ಸಲ್ಲ, ಕಷ್ಟ ಏನಾಗಲ್ಲ, ಕೊಡ್ತೀವಿ. ನಾವು ಕೊಡ್ತೀವಿ. ನಮ್ಮ ಯಜಮಾನ್ರು 250 ರೂಪಾಯಿಗೇನು ಕಡಿಮೆ ಆಗಲ್ಲ, ಆದರೂ ಕೊಡ್ತೀವಿ. ನಾನು ಕೊಡ್ತೀನಿ 250 ರೂಪಾಯಿ ಕೊಡ್ತೀನಿ ನಾನು. ಇನ್ನೇನು ಎಲ್ಲರಿಗೂ ಬಹುಮತ ಬಂತದ. ಹಂಗಾದ್ರೆ ಇವಾಗ ಮನೆಗೆ ಹೋಗ್ಬಿಟ್ಟು 250 ರೂಪಾಯಿ ಕಲೆಕ್ಷನ್ ಮಾಡಿಬಿಟ್ಟು ಡಾಕ್ಟರ್ BR ಅಂಬೇಡ್ಕರ್ ಜಯಂತಿನೂ ಬಸವ ಜಯಂತಿನೂ ಚೆನ್ನಾಗಿ ಆಚರಣೆ ಮಾಡೋಕ್ಕೆ ಸಿದ್ಧತೆ ಮಾಡಬೇಕು. ಏನೇನು ಮಾಡಬೇಕು ಅಂತ ಹೇಳ್ಬಿಟ್ಟು ನೀವು ಒಂದು ಮಾತನ್ನ ಹೇಳಿದ್ರೆ ನಮಗೆಲ್ಲ ಅನುಕೂಲ ಆಗುತ್ತೆ. ಆಮೇಲೆ ನಮ್ಮ ಮುಂದಿನ ಅಭಿಪ್ರಾಯಗಳನ್ನ ನಾವು ತಿಳಿಸ್ತೀವಿ. ನೋಡಪ್ಪ ಕೊಟ್ರೇಶಿ, ನಾವು ದುಂದು ವೆಚ್ಚ ಮಾಡಿ ದುಂದು ವೆಚ್ಚ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ತೀರ್ಮಾನ ಏನು ಮಾಡಿಲ್ಲ. ಸಿಂಪಲ್ ಆಗಿ ವಿಶೇಷವಾಗಿ ಮಾಡಬೇಕು ಅಂತಂದರೆ ಒಂದು 5 kg ಹೂವಿನ ಹಾರ ಮಾಡಿಸ್ಬಿಡೋಣ ದೊಡ್ಡದಾಗಿ. ಆಮೇಲೆ ಒಂದು ಓಪನ್ ಆಗಿರೋ ಆಟೋದಾಗೆ ಅಂಬೇಡ್ಕರ್ ಸಾಹೇಬ್ರದ್ದು ದೊಡ್ಡ ಫೋಟೋ ಇಟ್ಕೊಂಡು ಮೆರವಣಿಗೆ ಮಾಡ್ಸೋಣ. ಅಂಬೇಡ್ಕರ್ ಸಾಹೇಬ್ರು ಮೆರವಣಿಗೆ ಹೋಗ್ತಿದ್ದಂಗೆ ನಾವೆಲ್ಲ ಒಂದು ಅವರು ಇಷ್ಟದಂಗೆ ನೀಲಿ ಕಲರ್ ಶಾಲ್ ಹಾಕೊಂಡು ಅಂಬೇಡ್ಕರ್ ಸಾಹೇಬ್ರ ಘೋಷಣೆಗಳು ಕೂಗ್ತಾ ಅವ್ರ ಪ್ರಸ್ತಾವನೆನ ಓದಬೇಕು ಪೂಜೆ ಮಾಡೋಕ್ಕಿಂತ ಮುಂಚಿತವಾಗಿ. ಇನ್ನೇನು ಹೂವು ಹಣ್ಣು ಅಲ್ಲೇ ಬಂದು ಪೂಜೆ ಅಂಥದ್ರಾಗೆ ಬಂದೋಗ್ಬಿಡುತ್ತೆ. ಅದಾದಮೇಲೆ ಮೆರವಣಿಗೆ ಮಾಡೋಣ. ಮೆರವಣಿಗೆ ಆಗಿ ಅದು ಒಂದು 10 ಗಂಟೆ ಅಷ್ಟೊತ್ತಿಗೆ ಮೆರವಣಿಗೆ ಶುರು ಆಗಬೇಕು. ಒಂದು 8 ಗಂಟೆ ಅಷ್ಟೊತ್ತಿಗೆಲ್ಲ ಸೇರಿಬಿಟ್ಟು 8 ಗಂಟೆ 8:15 ಪೂಜೆ ಮಾಡೋದು, 9 ಗಂಟೆ ಹಿಂಗೆ ಆಗುತ್ತೆ. ಒಂದು 10 ಗಂಟೆ ಅಷ್ಟೊಳಗಾಗಿ ನಾವು ಮೆರವಣಿಗೆ ಮಾಡಬೇಕಾಗುತ್ತೆ. ಮೆರವಣಿಗೆ 10ರಿಂದ ಒಂದು 11:15 ಊರೆಲ್ಲ ಮೆರವಣಿಗೆ ಮಾಡ್ಕೊಂಬಂದು ಊರ ನಡುವೆ ಮಾಡೋದ್ರಿಂದ ಅದ್ರ ಪಕ್ಕದಾಗೇನೆ ದೊಡ್ಡದಾಗಿ ಶಾಮೆ ಹಾಕ್ಸಿ ಅಲ್ಲಿ ಬಫೆ ಸಿಸ್ಟಮ್ ಊಟ ಹಾಕ್ಸೋದು ಅಂತ. ಬಫೆ ಸಿಸ್ಟಮ್ ಊಟ ಅಂತಂದರೆ ಅನ್ನ, ಸಾಂಬಾರು, ಒಂದು ಪಲ್ಯನಪ್ಪ. ನೋಡ್ರಿ, ಇನ್ನೂ ಏನಾರ ಸೇರಿಸ್ಬೇಕಾ? ನಿಮ್ಮ ಅಭಿಪ್ರಾಯ ಏನಾದರೂ ಇದ್ರೆ ಹೇಳ್ರಿ. ಸಿಂಪಲ್ ಆಗಿ ಸರಳವಾಗಿ ಮಾಡಬೇಕು ಅಂತ ಮಾತಾಡ್ಕೊಂಡಿರ್ಬೇಕಾದ್ರೆ ಸರಳವಾಗಿ ಮಾಡಿದ್ರೇ ಅನುಕೂಲ. ಇದರಿಂದ ಹಣ ಸ್ವಲ್ಪ ಮೀಗುತ್ತೆ. ಹೌದೌದು, ನಮ್ಮ ಈಶ್ವರಪ್ಪನವರು ಹೇಳ್ತಾರೆ ಕರೆಕ್ಟು. ಅದಾದಮೇಲೆ ಪಟೇಲಪ್ಪನವ್ರು ಹೇಳಿದ್ದು ಕರೆಕ್ಟೇ, ತಿಮ್ಮೇಗೌಡರು ಹೇಳಿದ್ದು ಕರೆಕ್ಟೇ. ನಮಗೆಲ್ಲ ಇದಕ್ಕೆ ಒಪ್ಪಿಗೆ ಐತೆ. ಅಲ್ಲಿ ಎಮ್ಮೆಗೆ ನೀರು ಕುಡಿಸ್ಬರೋದು ಸ್ವಲ್ಪ ತಡ ಆಯಿತು. ನೀವೆಲ್ಲ ಮಾತಾಡ್ಸ್ಕೊಂಡಿದ್ದು ನಾನು ಕೇಳ್ಕೊಂಡೆ. ನಾನು ಮುಂದಿನ ಸರಿ ಎಲೆಕ್ಷನ್ನಲ್ಲಿ ಗೆಲ್ಲಬೇಕಾಗಿರೋದ್ರಿಂದ ನಾನು 250 ರೂಪಾಯಿ ಅಲ್ಲ, ಒಂದು 500 ರೂಪಾಯಿನ ಕೊಡ್ತೀನಿ. ಪಟೇಲಪ್ಪನವ್ರು ಒಂದು 500 ರೂಪಾಯಿನ ಕೊಡ್ತೀನಿ.
ಈ ಸರಿನೂ ನಮ್ಮ ಅಂಬೇಡ್ಕರ್ ಸಾಹೇಬ್ರ ಜಯಂತಿನ ಬಸವಣ್ಣರ ಜಯಂತಿನ ಭಾಳ ಚೆನ್ನಾಗಿ ಆಚರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಭಾಳ ಉತ್ಸುಕ ಆಗಿದ್ದೇನೆ. ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ನಿಂತು ಓಡಕ್ಕೆ ನನ್ನ ಕರಿಬೇಕು ಅಂತ ಹೇಳ್ಬಿಟ್ಟು ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊತೀನಿ. ಪರಮೇಶಪ್ಪ ನನಗೆ ಗೊತ್ತು, ನೀವು ಇಂಥ ಕಾರ್ಯಕ್ರಮಗಳಲ್ಲಿ ಯಾವುದೇ ರೀತಿ ಕಾರ್ಯಕ್ರಮ ಆದರೂ ನಿಂತು ಓಡಾಡೋದು ನಿನ್ನ ಕರ್ತವ್ಯ ಕಾಣಲ್ಲ, ಅದು ನಾವು ಹೇಳ್ಬೇಕೆ. ಹೂವು ಹಣ್ಣು ಆಮೇಲೆ ದೊಡ್ಡದೊಂದು ಅಂಬೇಡ್ಕರ್ ಸಾಹೇಬ್ರದೊಂದು ಫೋಟೋಕ್ಕೂ ಆರ್ಡ್ರ್ ಕೊಡೋಕೆ ಹೋಗ್ಬೇಕು. ಇವತ್ತು ಹೋಗ್ಬೇಕು ನೀನು ಸಂಜೆಗೆ. ಈ ಸಂಜೆಗೆ ನಾನು ಈಗಲೇ ಈಗ ಸಭೆ ಮುಗಿದ ಕೂಡಲೇ ಎಲ್ಲ ಹೋಗೋಣ. ಆಮೇಲೆ ದುಡ್ಡೆತ್ತಕ್ಕೆ ಇವತ್ತು ಸಂಜೆಕೆನೆ ಎಲ್ಲರ ಮನೆ ಹತ್ರನೂ ಬರ್ತೀವಿ. ಇವತ್ತು ಎಲ್ಲರೂ 250 ರೂಪಾಯಿ ಕೊಟ್ಟು ಎಲ್ಲ ಕ್ಲಿಯರ್ ಮಾಡಿಬಿಡ್ರಿ. ಮತ್ತು ಅದೆಲ್ಲ ಏರಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಇನ್ನೇನು ಅದು ಮಂಗಳವಾರನೇ ಇರೋದ್ರಿಂದ ಅಂಬೇಡ್ಕರ್ ಸಾಹೇಬ್ರ ಜಯಂತಿ ಬೇಗ ಆರ್ಡ್ರ್ ಕೊಡ್ಬೇಕು ನೀವು. ಎಲ್ಲ ದುಡ್ಡು ಕೊಟ್ಟರೆ ಅನುಕೂಲ ಆಗುತ್ತೆ. ಸರಿ ಆಯಿತು. ಈ ದುಡ್ಡೆಲ್ಲ ಕಲೆಕ್ಟ್ ಮಾಡ್ಕೊಂಬಂದು ನೀವು ಕೊಡೋಂಥ ಜವಾಬ್ದಾರಿ ನಾನು ಹೊತ್ಕೊತೀನಿ ರಂಗಜ್ಜಾರೆ. ಸರಿ ಆಯಿತು. ಇನ್ನೇನಾದರೂ ಹೇಳೋದಿತ್ತು ಅಂತಂದರೆ ಈಗಲೇ ಹೇಳ್ಬೇಕು ನೀವೆಲ್ಲ. ಮತ್ತು ಆಮೇಲೆ ಸಭೆ ಮುಗಿದ ಮೇಲೆ ಹಂಗೆ ಮಾಡ್ಬೇಕಾಯ್ತು, ಹಿಂಗೆ ಮಾಡ್ಬೇಕಾಯ್ತು, ಅದನ್ನು ಹೇಳ್ಬೇಕಾಯ್ತು, ಇದನ್ನು ಹೇಳ್ಬೇಕಾಯ್ತು ಅಂತ ಹೇಳ್ಬಿಟ್ಟು ಕಟ್ಟೆ ಮೇಲೆ ಕೂತ್ಕೊಂಡು ಮಾತಾಡೋದಿಲ್ಲ. ನಿಮ್ದೇನಾರ ಭಿನ್ನಾಭಿಪ್ರಾಯಗಳು ಅಥವಾ ಅಭಿಪ್ರಾಯಗಳು ತಿಳಿಸೋದಿತ್ತು ಅಂತಂದರೆ ಇಲ್ಲೇ ಸಮ್ಮುಖದಲ್ಲಿ ಹಿರಿಯರ ಸಮ್ಮುಖದಲ್ಲಿ ಹೇಳ್ಬಿಟ್ರೆ ಅವರು ಅದು ಸರಿನಾ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇಲ್ಲೇ ತೀರ್ಮಾನ ತಗೊಂತಾರೆ. ಇಲ್ಲ ಹಿರಿ ಮುಖಂಡ್ರೆ, ಪಂಚಾಯತಿ ಹಿರಿ ಮುಖಂಡ್ರೆ, ನಮ್ದು ಯಾವುದು ಭಿನ್ನಾಭಿಪ್ರಾಯಗಳು ಇಲ್ಲ, ಅಭಿಪ್ರಾಯ ತಿಳಿಸೋದು ಇಲ್ಲ. ನೀವೆಲ್ಲ ಮಾತಾಡ್ಕೊಂಡಿರೋದು ನಮ್ಗೆ ಒಪ್ಪಿಗೆ ಆಗೈತೆ. ನೀವು ಹೆಣ್ಮಕ್ಳು ಏನಾರ ಭಿನ್ನಾಭಿಪ್ರಾಯಗಳಿದ್ರೆ ಹೇಳ್ರಮ್ಮ. ನಮಗಂತೂ ಈಗ ಪಂಚಾಯತಿ ಹಿರಿ ಮುಖಂಡ್ರೆಲ್ಲ ಹೇಳಿದ್ದು ನನಗಂತೂ ಖುಷಿ ಆಗೈತೆ, ಒಳ್ಳೇದು ಅನ್ಸೈತೆ ನನಗೂ. ಇಲ್ಲ ಮುಖಂಡ್ರು ಹೇಳಿದೆಲ್ಲ ನಮ್ಗೆ ಒಪ್ಪಿ ಆಗೈತೆ. ಈ ಸರಿ ಅಂಬೇಡ್ಕರ್ ಜಯಂತಿನ ಮತ್ತು ಬಸವಣ್ಣವ್ರ ಜಯಂತಿನ ಭಾಳ ಚೆನ್ನಾಗಿ ಆಚರಣೆ ಮಾಡೋಕ್ಕೆ ನೀವೆಲ್ಲ ಸಿದ್ಧ ಮಾಡ್ಕೊಂಡ್ರ ಐಡಿಯಾಗಳೆಲ್ಲ ನಮ್ಗೆ ಒಪ್ಪಿಗೆ ಆಗೈತೆ. ನಮ್ದೇನು ಭಿನ್ನಾಭಿಪ್ರಾಯಗಳೆಲ್ಲ ನೀವು ಹೇಳಿದಕ್ಕೆಲ್ಲ ಒಪ್ಪಿಗೆ ಐತೆ. ಆದರೆ ಹಬ್ಬ ಹರಿದಿನ ಮಾಡ್ಬೇಕಾದ್ರೆ ಯಾವುದೇ ರೀತಿ ಲೋಪ ಆಗ್ದಂಗೆ ನೋಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ ಕಣ್ರಪ್ಪ. ಆಯ್ತು ಬಿಡು ಪಟಂಗಜ್ಜಿ, ನೀವು ಹೇಳ್ದಂಗೆ ಯಾವುದೇ ಲೋಪ ಆಗ್ದಂಗೆ ನಾವು ನೋಡ್ಕೊತೀವಿ. ಸರಿ ಆಯಿತು. ಪಂಚಾಯತಿ ವಿಚಾರ ಮುಗೀತು. ನೀವೆಲ್ಲ ನಿಮ್ಮ ಕೆಲಸಗಳಿಗೆ ಹೋಗ್ಬೋದು. ಇದೇ ಕಲರಾಜ ಅತ್ಲಾಗೆ ಹೋದ ನಂಗೆ ಹೋಗಿ ಹಿಂಗೆ ವಾಪಸ್ ಬಂದೆ ನೀನು? ಯಾಕೋ ಇಲ್ಲ, ಹೆಂಗಿದ್ರು ನಮ್ಮ ಮನೆಯವ್ರು ಬಂದಿರಲಿಲ್ಲ ಮುನಿಯಮ್ಮ, ಹಂಗೆ ಬಾಗಿಲು ಬೇಗ ಹಾಕಿದ ಕಣಮ್ಮ, ಚಿಲ್ಕ ಹಾಕೊಂಡು ಬಂದಿದ್ದೀನಿ. ಬೇಗ ಹೋಗಿ ಸರ್ನ ಅಡುಗೆ ಮಾಡಮ್ಮ, ಹೊಟ್ಟೆ ಹಸ್ಬಿಟ್ಟೈತೆ ಅಂತ ಹೇಳಕ್ಕೆ ಹೋಗಿದ್ದೆ ಅಷ್ಟೇ ನಾನು. ಕಣಲ್ಲ. ಯಾಕಲ್ಲ ಬೆಳಗ್ಗೆ ಊಟ ಮಾಡ್ಕೊಂಡ್ ಬಂದಿಲ್ವೇನೋ ಇಷ್ಟೊತ್ತಾದ್ರೂ? ಇಲ್ಲ ಕಣೆ ಹೇಳ್ರಿ. ಯಾಕೋ ಬೆಳಗ್ಗೆಲ್ಲ ತೋಟದ ಹತ್ರ ಹೋಗಿದ್ದೆ, ಇವಳು ಬಟ್ಟೆ ಒಗೆಯೋದು ಪಾತ್ರೆ ತೊಳಿತದ ಮಾಡ್ಕೊಂಡಿದ್ಲು. ಹಂಗಾಗಿ ಇನ್ನೇನು ಸಭೆ ಸೇರೋದು ಸ್ವಲ್ಪ ಲೇಟ್ ಆಗ್ಬಿಡ್ತೇನೆ ಅಂತ ಹೇಳ್ಬಿಟ್ಟು ಹಂಗಾಗಿ ಏನು ಮಾಡ್ದಲ್ಲ ಅವಳು ಬಂದಿದ್ಲು, ನಾನು ಹಂಗೆ ಬಂದ್ಬಿಟ್ಟೆ. ಹಂಗಾಗಿ ಬೇಗ ಹೋಗಮ್ಮ ಅಂತ ಹೇಳ್ಬಿಟ್ಟು ಬಂದಪ್ಪ. ಸಾಕು ಬಿಡಲ್ಲ, ಸಾರ್ಥಕ ಆಯಿತು. ಪಂಚಾಯತಿ ಕಟ್ಟೆ ಮೇಲೆ ನಿನಗಿರೋ ಗೌರವ ಕಂಡು ನನಗೆ ಸಾರ್ಥಕ ಆಯಿತು, ಖುಷಿ ಆಯಿತು. ನೋಡ್ರಪ್ಪ, ಈ ಸರಿ ಅಂಬೇಡ್ಕರ್ ಜಯಂತಿನಿ ಮತ್ತು ಬಸವ ಜಯಂತಿಲಿ ಯಾವುದೇ ಲೋಪದೋಷಗಳು ಆಗ್ದಂಗೆ ನೀವೆಲ್ಲ ನೋಡ್ಕೋಬೇಕು. ಮತ್ತು ಯಾವುದೇ ರೀತಿ ಲೋಪದೋಷಗಳು ಆಯಿತು ಅಂತಂದರೆ ನೇರವಾಗಿ ನಿಮ್ಮನ್ನೇ ಹೊಣೆಗಾರರನ್ನಾಗಿ ಮಾಡಲಾಗುತ್ತೆ ನೋಡಪ್ಪ. ಬರೀ ನಾವು ಪಂಚಾಯತಿ ಹಿರಿ ಮುಖಂಡರು ನಿಂತು ಆ ತೀರ್ಮಾನ ತಗೊಳ್ತೀವಿ. ಅದೆಲ್ಲ ಉಸ್ತುವಾರಿ ಬೆನ್ನೆಲುಬಾಗಿ ನಿಂತು ಪರದೆ ಹಿಂದ್ಗಡೆ ಕೆಲಸ ಮಾಡೋಂಥ ಜವಾಬ್ದಾರಿ ನಿಂದಾಗಿರುತ್ತೆ ನೋಡ್ರಪ್ಪ. ಆಯ್ತು ಈಶ್ವರಣ್ಣ, ನೀವು ಹೇಳ್ದಂಗೆ ನಾವೆಲ್ಲ ಪ್ರತಿಯೊಂದು ಜವಾಬ್ದಾರಿನ ತಗೊಂಡು ಚೆನ್ನಾಗಿ ಮಾಡೋಣ ಬಿಡ್ರಿ. ಇದು ನಮ್ಮ ಮನೆ ಹಬ್ಬಗಳ ಥರ ಊರ ಜನರೆಲ್ಲ ಸೇರ್ಕೊಂಡು ಈ ಒಂದು ಹಬ್ಬನ ಭಾಳ ಚೆನ್ನಾಗಿ ಮಾಡ್ಬೇಕಾಗತ್ತೆ ನಾವು. ಇದು ಕಣಲ್ಲ ಮಾತು ಅಂತಂದ್ರೆ ಕೊಟ್ರಿ, ಇದು ಕಣಲ್ಲ ನಿಜವಾದ ಮಾತು ಅಂತಂದ್ರೆ. ಆಮೇಲೆ ಇವಾಗ ಈ ಕಲೆಕ್ಟ್ ಆಗೋ ದುಡ್ಡಲ್ಲಿ ಅಂಬೇಡ್ಕರ್ ಮತ್ತು ಇವಾಗ ಬಸವಣ್ಣವ್ರ ಫೋಟೋನ ನಾನೇ ಸ್ವಂತ ದುಡ್ಡು ಹಾಕೊಂಡು ಮಾಡ್ತೀನಿ. ನಿಮ್ಗಳ ಅಭಿಪ್ರಾಯ ಆಲ್ರೆಡಿ ತಗೊಂಡಿದ್ದೀನಿ ನಾನು, ಅದ್ರ ದುಡ್ಡು ನಾನೇ ಕೊಡ್ತೀನಪ್ಪ. ಯಾರು ಭಿನ್ನಾಭಿಪ್ರಾಯ ತಿಳ್ಕೊಬಾರ್ದು. ಆಮೇಲೆ ಇವ ಏನು ದೊಡ್ಡ ಹಾಸಿಗೆ ತೋರಿಸ್ತಾನೆ ಅಂತ ಮಾತಾಡ್ಕೊಬಾರ್ದು ನೋಡಿ ಹೇಳಿದ್ದೀನಿ. ಈ ದುಡ್ಡನ್ನ ನಾನು ನಿಂತ್ಕೊಂಡು ಕೊಟ್ಟು ಮಾಡಿಸ್ಕೊಂಡ್ಬರ್ತೀನಿ. ಹೊಡಿರ ಒಂದು ಚಪ್ಪಾಳೆನ ಹೊಡಿರಲು, ನಮ್ಮ ಈಶ್ವರಪ್ಪಂಗೆ ಹೊಡಿರ ಒಂದು ಚಪ್ಪಾಳೆಯ. ಜೈ ಈಶ್ವರಣ್ಣರಿಗೆ. ಈ ಜೈ ಈಶ್ವರಣ್ಣ, ಜೈ ಈಶ್ವರಣ್ಣ. ಈಶ್ವರಪ್ಪರೇ, ನಿಮ್ಮ ಮನಸ್ಥಿತಿ ಕಂಡು ನನಗೆ ಭಾಳ ಖುಷಿ ಆಯಿತು. ಈ ವಿಚಾರನ ಊರು ಜನರ ಮುಖಂಡರು ಸಮ್ಮುಖದಲ್ಲಿ ಹೇಳಿದರೆ ಇನ್ನೂ ಖುಷಿ ಆಗ್ತಿತ್ತು, ಯಾಕಂದರೆ ಅವರಿಗೆ ಈ ವಿಚಾರ ಗೊತ್ತಾಗಲಿಲ್ಲ. ಲೆಕ್ಕಪತ್ರದ ವಿಚಾರದಲ್ಲಿ ಸಮಸ್ಯೆ ಆಗಬಾರ್ದು ಅಲ್ವಾ? ಹಾಗಾದರೆ ನೀವು ಪೂಜೆ ಮಾಡ್ತೀರಲ್ಲ ಅಂಬೇಡ್ಕರ್ ಸಾಹೇಬ್ರ ಜಯಂತಿ ದಿವಸ, ಹಂಗಾಗಿ ಅವತ್ತು ಈ ಫೋಟೋನ ನಾನು ಮಾಡಿಸ್ಕೊಂಬಂದೆ ಅಂತ ಹೇಳ್ಬಿಟ್ಟು ಬೇಕಾದ್ರೆ ನಿಮ್ಮ ತೃಪ್ತಿ ಆಗಂಗೆ, ನನಗೇನು ತೃಪ್ತಿ ಆಗೋದು ಬೇಡ, ನಿಮಗೆ ತೃಪ್ತಿ ಆಗಂಗೆ ಎಲ್ಲರಿಗೂ ಹೇಳಿದ್ರೆ ಸಾಕಪ್ಪ. ಅಷ್ಟೇ, ಇನ್ನೇನು ಬೇಡ. ಆಮೇಲೆ ಅನ್ನದಾನ ಮಾಡ್ಕೊಂಡಿರೋದ್ರಿಂದ ಈ ಸರಿ ಯಾರಿಗೂ ಆರ್ಡರ್ ಕೊಡೋದು ಬೇಡ. ಎಲ್ಲ ನೀವುಗಳೇ ಸೇರ್ಕೊಂಡು ಅನ್ನನ ಸಾಂಬಾರನ್ನ ಮಾಡ್ಕೊಂಡ್ರೆ ಆಯ್ತು. ಹೌದೌದು, ರಂಗಜ್ಜನವರು ಹೇಳ್ತಿರೋದು ಕರೆಕ್ಟು. ಹಂಗಾಗಿ ಹೊರಗಡೆ ಹೋಗಿ ಅಕ್ಕಿ ತರೋದೇನು ಬೇಡ. ನಾನೇ ಬೇಕಾದ್ರೆ 4 ಪ್ಯಾಕೆಟ್ ಅಕ್ಕಿ ಕೊಡ್ತೀನಿ, 1 ಕ್ವಿಂಟಾಲ. ಹಂಗಾರೆ ದಿನಸಿ ಪದಾರ್ಥ ಮತ್ತು ತರಕಾರಿ ನಾನೇ ಕೊಡಿಸ್ತೀನಿ ಬಿಡ್ರಿ ಅತ್ಲಾಗೆ. ಹಂಗಾರೆ ಅನ್ನ ಸಾಂಬಾರಿಂದು ಪಲ್ಯದ್ದು ಮುಗಿದೋಯ್ತು. ಪಾಯಸ ಏನಿಲ್ಲ, ಅನ್ನ ಸಾಂಬಾರು ಎಲ್ಲ ಇದು ಬಗೆಹರಿದೋಯ್ತಲ್ಲಾಗೆ ದಿನಸಿ ಪದಾರ್ಥದ್ದು. ಇನ್ನು ಭಾಳ ಚೆನ್ನಾಗಿ ಅಡುಗೆ ಮಾಡ್ಕೊಂಡು ಎಲ್ಲರಿಗೂ ಬಡಿಸೋದಷ್ಟೇ ಕೆಲಸ. ಫೈಬರ್ ಪ್ಲೇಟ್ ಊಟ ಮಾಡೋ ತಟ್ಟೆಗಳು ಒಂದು ಬಾಡಿಗೆ ತಂದ್ರೆ ಆಯಿತು. ಅದಾದ್ಮೇಲೆ ಲೋಟಗಳು ತರಿಸ್ಬೇಕಾಗುತ್ತೆ, ನಾವು ತರಿಸಿ ಎಲ್ಲರಿಗೂ ಕೊಟ್ಟರೆ ಅನುಕೂಲ ಆಗುತ್ತೆ. ಅಷ್ಟು ಮಾಡ್ರಿ ನೀವು. ನಾವು ಈ ಥರ ಹಬ್ಬ ಹರಿದಿನಗಳನ್ನ ಜಯಂತಿಗಳನ್ನ ಈ ಥರ ಮಾಡೋದ್ರಿಂದ ಅಕ್ಕಪಕ್ಕದವರು ನಮ್ಮ ಊರಿಗೆ ಬಂದು ನಾವು ಈ ಥರ ಮಾಡಬೇಕು ಅಂತೇಳಿ
ಪ್ರಭಾವಿತರಾಗ್ತಾರೆ. ಹೌದು, ಅಕ್ಕಪಕ್ಕದವರು ಹೋದ ಸರಿ ಬಂದಿದ್ರು, ಈ ಸರಿನೂ ಬರ್ತಾರೆ. ಬರ್ಲಿ ಬರ್ಲಿ, ಅಕ್ಕಪಕ್ಕದ ಊರವರೆಲ್ಲ ಬರ್ಲಿ, ಅಂಬೇಡ್ಕರ್ ಜಯಂತಿಗೆ ಜಾಸ್ತಿ ಜನ ಸೇರ್ಲಿ. ಅವರು ಅಷ್ಟೇ ಈ ತರ ಜಯಂತಿನ ನಮ್ಮೂರಲ್ಲಿ ಆಚರಣೆ ಮಾಡ್ತಿರೋದ್ರಿಂದ ಅವರು ನೋಡಿ ಕಲ್ತ್ಕೊಂಡು ಅವ್ರೂರಲ್ಲಿ ಜೋರಾಗಿ ಮಾಡೋದನ್ನ ಕಲ್ತ್ಕೊಳ್ಳಿ. ನೋಡ್ರಪ್ಪ, ನೀವು ವಿಡಿಯೋ ನೋಡ್ತಿರೋರು, ನೀವು ನಮ್ಮೂರಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಜಯಂತಿನ ಆಚರಣೆ ಮಾಡ್ತಾ ಇದೀವಿ. ಅವತ್ತಿನ ದಿವಸ ನೀವೆಲ್ಲ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು. ಹಾಗೇನೆ ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಬೇಕು, ಲೈಕ್ ಮಾಡಬೇಕು, ಕಾಮೆಂಟ್ ಮಾಡಬೇಕು. ನಿಮ್ಮ ಸ್ನೇಹಿತರಿಗೆಲ್ಲ ಹೇಳ್ಬಿಟ್ಟು ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಸ್ಬೇಕು, ಮರಿಬೇಡ್ರಪ್ಪ.